ಆಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ದೀಪ್ತಿ ದತ್ತ ಇಲ್ಲಿಗೆ ಬಂದಿರುವಂಥ ವಿದ್ಯಾರ್ಥಿನಿ ಮಮತೆಯ ಮೆಲುಕು, ತಾಯಿಯ ಮಮತೆಯ ಮೆಲುಕು ಪುಸ್ತಕದಲ್ಲಿ ಅವರು ತಮ್ಮ ಬರಹವನ್ನು ಬರೆದಿದ್ದಾರೆ. ದೀಪ್ತಿಗೆ ನಂದು ಒಂದೇ ಪ್ರಶ್ನೆ, ಹೋಮ್ವರ್ಕ್ಗಳು ಒಂದು ರಾಶಿ ಕೊಟ್ಟಿರ್ತಾರೆ ಸ್ಕೂಲ್ನಲ್ಲಿ ಅಲ್ವಾ, ಅದನ್ನಂತೂ ಯಾವ ಸ್ಟೂಡೆಂಟು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಹೋಮ್ವರ್ಕ್ ಮಾಡದೆ ಹೋದರೆ ಶಾಲೆಯಲ್ಲಿ ಕಲ್ತಿದ್ದನ್ನು ಮೆಲುಕು ಹಾಕೋದಕ್ಕೆ ಸಮಯ ಇರೋದಿಲ್ಲ. ಅಂಥ ಸಮಯದಲ್ಲಿ ಹೋಮ್ವರ್ಕ್ಗಳನ್ನು ಕೊಟ್ಟಿರೋ ಪಾಠಗಳನ್ನೆಲ್ಲ ಮೆಲುಕು ಹಾಕು ಅಂತ ಹೇಳುವಂಥ ಟೀಚರು ತಾಯಿಯ ನೆನಪುಗಳನ್ನು ಮೆಲುಕು ಹಾಕು, ಅದ್ರ ಬಗ್ಗೆ ಬರೀ ಅಂತ ಅಂದಾಗ ಮೊದಲು ನಿನ್ನ ರಿಯಾಕ್ಷನ್ ಏನಿತ್ತು? ಫಸ್ಟ್ ನಂಗೆ ಶಾಕ್ ಆಯಿತು. ಯಾಕೆಂದರೆ ಸರ್ ನಮಗೆ ಅಸೈನ್ಮೆಂಟ್ ಕೊಡೋ ಟಾಪಿಕ್ಗಳೆಲ್ಲ ನಮ್ಮ ಸ್ಟ್ಯಾಂಡರ್ಡ್ ಲೆವೆಲಿಂದ. ಫಸ್ಟ್ ಟೈಮ್ ಬಂದ್ಬಿಟ್ಟು ಕ್ಲಾಸಿಗೆ ನೋಡಿ, ನೀವು ನಿಮ್ಮ ತಾಯಿಗೆ ಒಂದು ಪತ್ರ ಬರಿಬೇಕು ನಾಳೆ ದಿನ, ನಿಮ್ಮ ತಾಯಿನ ಸೂಕ್ಷ್ಮವಾಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದರು. ನಾವು ಫಸ್ಟ್ ಟೈಮ್ ಸರ್ ಇಷ್ಟೊಂದು ಈಸಿ ಟಾಪಿಕ್ ಕೊಟ್ಟಿದ್ದಾರೆ, ಚೆನ್ನಾಗಿ ಅಸೈನ್ಮೆಂಟ್ ಮಾಡ್ಬೋದು. ಯಾಕೆಂದರೆ ನಮಗೆ ಅಸೈನ್ಮೆಂಟ್ ಅಂದರೆ ಮಾರ್ಕ್ಸ್ ನಮ್ಮ ಮೇನ್ ಏಮ್ ಇರುತ್ತೆ. ಸೊ ನಾವು 10 on 10 ಆರಾಮಾಗಿ ಬರುತ್ತೆ ಅಂತ ಹೇಳ್ಕೊಂಡು ಬಂದ್ವಿ. ಕ್ಲಾಸ್ನಲ್ಲಿ ಕೂತ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ್ವಿ. 40 ನಿಮಿಷ ಟೈಮ್ ಇತ್ತು. ಟೈಮ್ ಖಾಲಿ ಆಯಿತು. ಬರೀತಾ ಇದ್ದಿದ್ದು ಪೇಪರ್ ಮುಗಿದೇ ಹೊರತು ನಮ್ಮ ಮೈಂಡಲ್ಲಿ ಇದ್ದಿದ್ದು ಕಂಟೆಂಟ್ ನಮಗೆ ಮುಗಿಲಿಲ್ಲ. ಅಂದರೆ ನಮಗೆ ತಾಯಿ ಬಗ್ಗೆ ದಿನ ಅಯ್ಯೋ ಅಮ್ಮನ ಬಗ್ಗೆ ಏನು ಬರೆಯೋದು ಅಂತ ಅನ್ನಿಸ್ತು ಫಸ್ಟ್. ಆದರೆ ನಾವು ಬರಿತಾ ಹೋಗಬೇಕಾದ್ರೆ ನಾವು ತಾಯಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಿರ್ಲಿಲ್ವಲ್ಲ ಅನ್ನೋ ಪಾಯಿಂಟ್ ನಮಗೆ ಮೈಂಡಲ್ಲಿ ಬಂತು ಆ್ಯಕ್ಚುಲಿ. ಯಾಕೆಂದರೆ ನಾವು ದಿನ ಅಮ್ಮ ಬೆಳಗ್ಗೆ ಎಬ್ಬಿಸ್ತಾರೆ, ನಮ್ಗೆ ಅಲಾರಾಮೇ ಅಮ್ಮನ ವಾಯ್ಸು. ಸರಿ, ಅಮ್ಮ ಬೆಳಗ್ಗೆ ಎಬ್ಬಿಸ್ತಾರೆ, ತಿಂಡಿ ತಿನ್ನಿಸ್ಬೇಕು, ಜಡೆ ಹಾಕಬೇಕು, ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು. ಅಮ್ಮನ ಮೇಲೆ ನಾವು ಎಷ್ಟು ಡಿಪೆಂಡ್ ಆಗಿರ್ತೀವಿ ಅಂದರೆ, ಅಮ್ಮ ಒಂದಿನ ಊರಿಗೆ ಹೋಗಿದ್ದಾರೆ ಅಂದರೆ ಫೋನ್ ಮಾಡ್ತೀವಿ, ಅಮ್ಮ ನನ್ನ ಸಾಕ್ಸ್ ಕಾಣ್ತಾ ಇಲ್ಲ, ಅಮ್ಮ ನನ್ನ ಖರ್ಚೀಫ್ ಎಲ್ಲಿಟ್ಟಿದ್ಯಾ ಅಂತ ಫೋನ್ ಮಾಡಿ ಕೇಳೋರು ನಾವು. ಸೊ ನಮಗೆ ಸರಿ ಆವಾಗ ಅಸೈನ್ಮೆಂಟ್ ಬಗ್ಗೆ ಹೇಳಿದ್ರು, ನಮಗೆ ತೀರಾ ಅಮ್ಮನ ಬಗ್ಗೆ ಯೋಚನೆ ಮಾಡೋಕ್ಕೊಂದು ಆಪರ್ಚುನಿಟಿ ಸಿಕ್ದಂಗೆ ಆಯಿತು. ಅಮ್ಮನ ರೋಲ್ ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವವಾದದ್ದು, ಅಮ್ಮನ ಮೇಲೆ ನಾವು ಎಷ್ಟು ಡಿಪೆಂಡ್ ಆಗಿದ್ದೀವಿ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಹೋಯ್ತು. ಆಯ್ತು ದೀಪ್ತಿ, ಇನ್ನೊಂದು ಪ್ರಶ್ನೆ. ಈಗ ಅಮ್ಮನ್ನ ಅಬ್ಸರ್ವ್ ಮಾಡಿ ಬರಿಬೇಕು ಅಂತ ಸರ್ ಹೇಳಿದ್ರು. ಯಾವ ರೀತಿಯಲ್ಲಿ ನೀನು ಅಬ್ಸರ್ವ್ ಮಾಡಿದ್ಯಮ್ಮ ಅಮ್ಮನ್ನ? ಯಾಕಂದ್ರೆ ಅಲ್ಲಿವರೆಗೂ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್. ಅಮ್ಮ ಅಂದ್ರೆ ಏನು, ಬೆಳಗಿನ ರಾತ್ರಿವರೆಗೂ ನಮ್ಮ ಉಸಿರು ಥರನೇ ನಮ್ಮ ಜೊತೆನಲ್ಲೇ ಇರ್ತಾರೆ, ಅವ್ರ ಬಗ್ಗೆ ಏನು ಜಾಸ್ತಿ ಯೋಚನೆ ಮಾಡೋದು, ಅವ್ರನ್ನೇನು ಗಮನಿಸೋದು ಅಂತ. ಆದರೆ ಗಮನಿಸ್ಬೇಕು ಅಂತ ಗಮನಿಸಿದಾಗ ಏನೇನನ್ನು ಗಮನಿಸಿದೆ? ಫಸ್ಟ್ ನಾನು ನನಗೆ ಅಮ್ಮನ ಗುಣಗಳು ನಾನು ಫಸ್ಟ್ ಗಮನಿಸಿದೆ. ಅಮ್ಮನ ಗುಣಗಳಲ್ಲಿ ನನಗೆ ಯಾವುದು ಇಷ್ಟ ಆಗುವಂಥದ್ದು ಅಂದರೆ, ಅಮ್ಮ ತುಂಬ ಡಿಸಿಪ್ಲೀನ್. ಒಂದು ವಸ್ತು ಅಲ್ಲಿಂದ ಇಲ್ಲಿ ಇಡಬೇಕು ಅಂದರೆ ನೀಟಾಗೇ ಇರಬೇಕು. ಬಟ್ ನಾನು ಅದಕ್ಕೂ ಒಂದು ಸ್ವಲ್ಪ ಆಪೋಸಿಟೇನೆ. ಫಸ್ಟ್ ನನಗೆ ಅದಕ್ಕೆ ಅಬ್ಸರ್ವ್ ಮಾಡಿದೆ, ಅಮ್ಮ ಇಷ್ಟು ಡಿಸಿಪ್ಲಿನ್ಡ್, ಇಷ್ಟು ಕ್ಲೀನ್, ಅವ್ರು ಯೋಚನೆ ಮಾಡುವಂಥ ಮೆಂಟ್ಯಾಲಿಟಿ, ಅವರು ನನ್ನನ್ನು ಜೀವನದಲ್ಲಿ ಹೆಂಗೆ ಮುಂದುವರಿಬೇಕು ಅಂತ ನನಗೆ ಕೊಡುವಂತಹ ಗೈಡೆನ್ಸ್, ನನ್ನನ್ನು ನೋಡ್ಕೊಳ್ಳೋಂಥ ರೀತಿ ಆಗಿರ್ಬೋದು, ಮನೇಲಿ ಎಲ್ರೂ ಅಂತ ನೋಡ್ಕೊಳ್ಳೋಂತಹ ಕೇರಿಂಗ್ ನೇಚರ್ ಆಗಿರ್ಬೋದು, ಅದೆಲ್ಲ ನನಗೆ ಅಂದರೆ ಸರ್ ಹೇಳ್ದಾಗಿಂದ ಹೌದಲ್ವಾ, ಅಮ್ಮ ನಮಗೋಸ್ಕರ 24 ಗಂಟೆ 24x7 ದುಡಿತಾನೆ ಇರ್ತಾರೆ. ಅವ್ರಿಗೆ ನಾವು ಒಂದಿನೂ ಮನೆಗೆ ಹೋಗಿ ಅಮ್ಮ ಊಟ ಮಾಡಿದ್ಯಾ ಇವತ್ತು ಮಧ್ಯಾಹ್ನ, ಅಮ್ಮ ಎಂತ ರೆಸ್ಟ್ ತೊಗೊಂಡ್ಯಾ, ಸುಸ್ತಾಗಿದ್ಯಾ, ನಾವು ಕೇಳೋದು ತುಂಬ ಕಡಿಮೆ. ನಿಮ್ಮ ಮಗಳು ನಿಮ್ಮನ್ನು ಇಷ್ಟೊಂದು ಅಬ್ಸರ್ವ್ ಮಾಡಿದೆ ಅಂತ ಹೇಳ್ತಿದ್ದಾಳೆ. ಅದು ಮೊದಲು ಮಾಡಿರಲಿಲ್ಲ, ಅಬ್ಸರ್ವೇಷನ್ ಹೇಳ್ತಾ ಇರೋದು, ಮೊದಲು ಮಾಡಿರಲಿಲ್ಲ. ಸರ್ ಹೇಳಿದ ಮೇಲೆ ನಾನು ಅಮ್ಮನ್ನ ಜಾಸ್ತಿ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದೆ ಅಂತ. ಈ ಮಗಳು ಅಬ್ಸರ್ವ್ ಮಾಡ್ತಿದ್ದಾಳೆ ನಿಮ್ಮನ್ನ ಅಂತ ನಿಮಗೇನಾದರೂ ಒಂದು ಕ್ಲೂ ಸಿಕ್ತಾ? ಖಂಡಿತ ಮೇಡಮ್, ಸಿಕ್ಕಿತ್ತು. ಖಂಡಿತ. ಹೇಗೆ ಗೊತ್ತಾಯ್ತಮ್ಮ? ಅದು ಹೇಗೆ ಅಂದರೆ, ಅವರು ಸರ್ರು ಅಮ್ಮನಿಗೆ ಒಂದು ಲೆಟ್ರ್ ಬರೀರಿ ಅಂತ ಅವ್ರು ಹೇಳಿದಾಗ ನನಗೆ ನಿಜಕ್ಕೂ ತುಂಬಾ ಖುಷಿ ಆಗ್ಬಿಡ್ತು. ಏಕೆಂದರೆ ಅಮ್ಮ ಅನ್ನೋ ಒಂದು ಪದದಿಂದ ಸರ್ರು ಮಕ್ಕಳ ಮೇಲೆ ಎಷ್ಟು ಡಿಪೆಂಡ್ ಮಾಡಿ ಅದನ್ನು ತಾಯಿಗೆ ಅದನ್ನು ತಲುಪಿಸಿದ್ದಾರೆ ಅಂತ ನಂಗೆ ತುಂಬಾ ಖುಷಿ ಆಯಿತು. ಬಟ್ ಏನಪ್ಪ ಅಂದರೆ, ನನಗೆ ಅಮ್ಮ ಕಲಿಸಿದ ಸಂಸ್ಕಾರ ಸಂಸ್ಕೃತಿ ಆಗ ನನಗೆ ನೆನಪಾಯಿತು. ಯಾಕೆಂದರೆ ನಾನು ಅಮ್ಮನಿಂದ ಏನು ಕಲ್ತಿದ್ದೀನೋ ಅದನ್ನು ಇವತ್ತು ನನ್ನ ಮಗಳು ನನಗೆ ಪತ್ರದ ಮುಖಾಂತರ ಬರೆದು ತಿಳಿಸಿದ್ಲು. ಅಮ್ಮ ನಾನು ಹಾಗಿರ್ತೀನಿ, ಹೀಗಿರ್ತೀನಿ, ನಿನ್ನನ್ನು ತುಂಬ ಚೆನ್ನಾಗಿ ಸಾಕ್ತೀನಿ, ನಾನು ಚೆನ್ನಾಗಿ ಓದ್ತೀನಿ ಅಂತ ಎಲ್ಲದೂ ಪತ್ರದಲ್ಲಿ ಬರೆದಾಗ ನನ್ನ ಮಗಳು ಇಷ್ಟು ದೊಡ್ಡವಳು ಆಗಿದ್ದಾಳ ಅಂತ ನನಗೆ ಅವಾಗ ತುಂಬಾ ಖುಷಿ ಆಯಿತು. ಈಗ ಮಲ್ಲಿಕಾರ್ಜುನ್ ಅವರ ಹತ್ರ ದೀಪ್ತಿ ದತ್ತ ಮತ್ತು ಅವರ ಅಮ್ಮ ಮಾತಾಡಿದ್ರು, ನನ್ನ ಮಗಳು ಇಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳ, ಇಷ್ಟರ ಮಟ್ಟಿಗೆ ನನ್ನ ಬಗ್ಗೆ ಯೋಚನೆ ಮಾಡ್ತಾಳ ಅಂತ ಹೇಳಿ ಆ ತಾಯಿಯ ಮನಸ್ಸಿಗೆ ಅನಿಸೋದಕ್ಕೆ ಶುರುವಾಯಿತು. ನೋಡಿ, ಈ ಥರ ಅನ್ನಿಸ್ಬಹುದು ತಾಯಿ ಮನಸ್ಸಿಗೆ ಅಂತ ನಿಮಗೆ ಅನಿಸುತ್ತಾ? ಆರಂಭದಲ್ಲಿ ನಂಗೆ ಖಂಡಿತ ಅನಿಸಿರಲಿಲ್ಲ. ಆದರೆ ಆ ಪತ್ರಗಳನ್ನು ನಾನು ಓದಿದ ಮೇಲೆ ನನಗೆ ಅಂದ್ಕೊಂಡೆ, ಅಯ್ಯೋ
ಎಷ್ಟು ದೊಡ್ಡವರಾಗ್ಬಿಟ್ಟಿದಾರಲ್ಲ ನನ್ನ ಮಕ್ಕಳು ಅಂತೇಳಿ. ನಂಗೆ ಇನ್ನೊಂದು ಖುಷಿಯಾಗಿದೆ ಏನಂದರೆ ಇಷ್ಟು ಒಳ್ಳೆ ಮಕ್ಕಳಿಗೆ ನಾನು ಪಾಠ ಮಾಡ್ತಾ ಇದ್ದೀನಲ್ಲ ಅಂತ ಭಾಳ ಖುಷಿ ಆಗ್ಬಿಡ್ತು. ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ನನ್ನ ಮುನ್ನುಡಿಯಲ್ಲಿ ಅದನ್ನು ಬರ್ಕೊಂಡಿದ್ದೀನಿ, ಇಂಥ ಒಳ್ಳೆ ಮಕ್ಕಳಿಗೆ ಪಾಠ ಮಾಡೋ ಭಾಗ್ಯ ಸಿಕ್ಕಿದ್ದು ನಾನು ಪುಣ್ಯವಂತ ಅಂತ ಖಂಡಿತ ನನಗೆ ಅನಿಸ್ತದೆ. ಸರಿ, ನಿಮ್ಮ ಇನ್ನೊಬ್ಬ ವಿದ್ಯಾರ್ಥಿನಿ ಬಂದಿದ್ದಾರೆ, ಅವರ ತಾಯಿ ಕೂಡ ಇಲ್ಲಿ ಬಂದಿದ್ದಾರೆ. ಪೂಜಾ, ನಿಮ್ಮ ಮೇಷ್ಟ್ರು ನಿಮಗೆ ಬರ್ಕೊಡಿ, ಪತ್ರ ಬರ್ಕೊಡಿ ಅಂತ ಹೇಳಿದಾಗ ನೀ ಅಮ್ಮನ ಹತ್ರ ಹೋಗಿ ಹೇಳಿದ್ಯಾ? ಇಲ್ಲ, ಹೇಳಿಲ್ಲ. ಸರ್ ಹೇಳಿದ್ರು ಸರ್ಪ್ರೈಸ್ ಆಗಿರಬೇಕು ಅಂತ ಹೇಳಿದ್ರು. ಸ್ಕೂಲಲ್ಲಿ ಏನಾದರೂ ನಾನು ಏನು ಊಟ ಮಾಡಿದೆ ಎಲ್ಲನೂ ಹೋಗ್ಬಿಟ್ಟು ಅಮ್ಮಂಗೆ ಹೇಳ್ತೀನಿ. ಏನೇ ಪ್ರಾಜೆಕ್ಟ್ ವರ್ಕ್ ಮಾಡಿದ್ದು ಏನೇ ಮಾಡಿದ್ರು ನಾನು ಫಸ್ಟ್ ಅವ್ರ ಒಪಿನಿಯನ್ ತೊಗೊಂಡು ಆಮೇಲೆ ಅವ್ರ ಐಡಿಯಾಸ್ ತೊಗೊಂಡೇ ಮಾಡೋದು. ಇದೊಂದು ಮಾತ್ರ ನಾನು ಅವ್ರಿಗೆ ಏನೂ ಹೇಳಿರಲಿಲ್ಲ. ಆಮೇಲೆ ಓದ್ಕೊಬೇಕಾದ್ರೆ ನಾನು ಹೋಗಿ ಅಲ್ಲೇ ಓದ್ಕೊತಾ ಇದ್ದೆ. ಅಮ್ಮ ಅಂದ್ಕೊಂಡ್ರೆ ಏನೋ ಓದ್ಕೊತಿದ್ದಾಳೆ, ಓದ್ಕೊಳ್ಳಿ ಬಿಡು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಕೊಂಡ್ರು. ನಾನು ಅದಕ್ಕೆ ಮೇಲ್ಗಡೆ ಬುಕ್ಸ್ ಎಲ್ಲ ಇಟ್ಬಿಟ್ಟು ಕೆಳಗಡೆ ಸ್ವಲ್ಪ ಐಡಿಯಾಸ್ ಅಮ್ಮನ ಬಗ್ಗೆ ಹೆಂಗೆ ಬರಿಬೋದು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಮ್ಮ ಹೋಗ್ಬಿಟ್ಟು ಏನು ಮಾಡ್ತಾ ಇದೆಯಾ ಅಂತ ಅಂದರು. ಮೇಲ್ಗಡೆ ಬುಕ್ ಇಟ್ಕೊಂಡ್ಬಿಟ್ಟು ಇಲ್ಲ ಓದ್ತಾ ಇದ್ದೀನಿ, ಏನು ಅನ್ಕೊಂಬೇಡ ಹಾಗೆಲ್ಲ ಹೇಳ್ಬಿಟ್ಟು ಕಳಿಸ್ದೆ. ಆಮೇಲೆ ಅವ್ರು ಹೋದರು. ಆಮೇಲೆ ಕ್ಲಾಸಿಗೆ ಬಂದುಬಿಟ್ಟು ಬರೆದ್ವಿ. ಬರೆದಾಗ ತುಂಬ ಖುಷಿ ಆಯಿತು. ನಾನು ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನಿ ಕನ್ನಡ, ಅದಕ್ಕೆ ಫಸ್ಟಿಗೆ ಅದನ್ನೇ ಬರೆದಿದ್ದೆ ನಾನು ಲೆಟ್ರ್. ಫಸ್ಟ್ ನಾವು ರಿಟರ್ನ್ ಫಾರ್ಮಲ್ಲಿ ಬರೆದಿದ್ದು, ಅದು ನಾವೇ ಬರೆದಿದ್ದರಿಂದ ಆಮೇಲೆ ಕೊಟ್ಟೆ ಅಮ್ಮಂಗೆ. ಅದಕ್ಕೆ ಫಸ್ಟ್ ಅದರಲ್ಲೇ ಬರ್ದಿದ್ದೀನಿ, ನಾನು ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ, ಏನು ಅನ್ಕೊಂಬೇಡ, ನಿನಗೆ ಗೊತ್ತಲ್ಲ, ಅದಕ್ಕೆ ನೀನೇ ಕರೆಕ್ಷನ್ ಮಾಡ್ಕೊಂಡು ಓದು ಅಂತಲೇ ಬರ್ದಿದ್ದೀನಿ. ಸೊ ಓದ್ಬಿಟ್ಟು ನಾನು 2 to 3 pages ಬರೆದಿದ್ದೆ. ಫಸ್ಟ್ ನಾನು ಅಮ್ಮ ಏನು ರಿಯಾಕ್ಷನ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ. ಅವರು ಬರ್ದು ಕೊಟ್ಟೆ. ನಾನು 1 page ಓದಿದ್ರು, ಸ್ವಲ್ಪ ಕಣ್ಣಲ್ಲಿ ನೀರು ಬಂದಂಗೆ ಆಯಿತು. 2nd page ಓದಿದ್ರು, 3ನೇ ಪೇಜಿಗೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ರಾತ್ರಿ ಕೂತ್ಕೊಂಡು ಓದ್ತಾ ಇದ್ದೆ, ಇನ್ನೂ ಇಷ್ಟೊತ್ತಾದರೂ ಮಲಗಿಲ್ವಾ ಅಂತ ಅಮ್ಮ ಕೇಳಕ್ಕೆ ಬಂದರು ಅಂತ. ಅವಾಗ ನಿಮ್ಗೆ ಏನಾದರೂ ಅನುಮಾನ ಬಂದಿತ್ತಾ, ಇವ್ರು ಓದೋದು ಬಿಟ್ಟು ಬೇರೆ ಇನ್ನೇನೋ ಮಾಡ್ತಾ ಇರಬೇಕು ಅಂತ? ಅಂದರೆ ಶಾಲೆ ಪಾಠಗಳನ್ನು ಓದೋದು ಬಿಟ್ಟು ಬೇರೆ ಏನೋ ಮಾಡ್ತಿರ್ಬೇಕು ಅನ್ನೋ ಅನುಮಾನ ಏನು ಬರಲಿಲ್ಲ. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಾಳೆ ನಿಮ್ಮ ಮಗಳು. ಎಂಥ ಕಲಾವಿದೇನಪ್ಪ. ಅಯ್ಯೋ, ನಿಮ್ಮ ಅಮ್ಮನ ಹತ್ರ ಎಲ್ಲನೂ ಹೇಳ್ಕೊಂಡಿದ್ದೀನಿ, ನಾನು ಮಾಡೋ ಅಸೈನ್ಮೆಂಟ್ಸ್ ಆಗಲಿ, ನಾನು ಓದುವಂಥದ್ದಾಗಲಿ ಎಲ್ಲ ಹೇಳ್ಕೊತೀನಿ ಅಂತ ಹೇಳಿದೆಯಲ್ಲಮ್ಮ ನೀನು. ಅಮ್ಮನ ಹತ್ರ ಹೇಳದೇ ಇರೋವಂಥದ್ದು ಏನಾದರೂ ಇದೆಯಾ? ಇಲ್ವಾ? ಏನೂ ಇಲ್ಲ. ಈಗಿನ್ನು ಹೈಸ್ಕೂಲಲ್ಲಿ ಇದೆಯಲ್ಲಮ್ಮ, ಕಾಲೇಜಿಗೆ ಬಂದಮೇಲೂ ಹಾಗೇ ಇರು. ಯಾಕಂದರೆ ಅಮ್ಮ ಅನ್ನುವಂಥದ್ದು ಒಂಥರ ಮಮತೆ ವಾತ್ಸಲ್ಯದ ಕೂಡ ಅದು ಅಮೃತ ಇದ್ದ ಹಾಗೆ. ನೀವು ಅದರಿಂದ ಎಷ್ಟೇ ತೊಗೊಂಡ್ರೂ ಕೂಡ ಆ ಅಮೃತ ಖಾಲಿ ಆಗೋದಿಲ್ಲ. ಅದನ್ನು ಖಾಲಿ ಮಾಡೋ ಪ್ರಯತ್ನ ಯಾವಾಗ ಆಗುತ್ತೆ ಅಂತಂದರೆ ಕೆಟ್ಟದಾಗಿ ಬಿಹೇವ್ ಮಾಡಿದಾಗ, ಕೆಟ್ಟದಾಗಿ ನಡ್ಕೊಂಡಾಗ, ಜೀವನದಲ್ಲಿ ಇನ್ನೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗಿ ದಾರಿ ತಪ್ಪಿ ನಡೆದಾಗ ಆವಾಗ ಮಾತ್ರನೇ ಆ ಅಮೃತದ ಕೊಡ ಬತ್ತುತ್ತಾ ಹೋಗುತ್ತೆ. ಯಾಕಂದರೆ ದುಃಖದಿಂದ ಬತ್ತುತ್ತಾ ಹೋಗುತ್ತೆ. ಅಂಥ ಅವಕಾಶನ ನಾವು ಮಾಡಿಕೊಡ್ಬಾರ್ದು. ಒಬ್ಬ ಅಮ್ಮನಾಗಿ, ಒಬ್ಬ ಮಗಳಾಗಿ ಕೂಡ ನಾನು ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಹೇಳ್ತಾರೆ. ಓದಿದಷ್ಟು ಆ ಅಮೃತದ ಚಿಲುಮೆ ಉಕ್ಕುತ್ತಾನೆ ಇರುತ್ತೆ, ಜ್ಞಾನದ ಚಿಲುಮೆ ಉಕ್ಕುತ್ತಾನೆ ಇರುತ್ತೆ ಅಂತ. ಒಂದು ಚಿಕ್ಕ ಬ್ರೇಕನ್ನು ತಗೊಂಡು ಮತ್ತೆ ಅಮ್ಮ ಕಾರ್ಯಕ್ರಮದಲ್ಲಿ ಮಾತುಕತೆಯನ್ನು ಮುಂದುವರಿಸೋಣ. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.